ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಒಂದು ಕುಕಿಂಗ್ ವ್ಲಾಗ್. ಆರಾಮಾಗಿ ಸುಮ್ಮನೆ ಚಳಿಗೆ ಮಲ್ಕೊಂಡಿದ್ದೆ. ಬಟ್ ನನ್ನ ಮಗಳು ಬಂದಿದ್ದಾಳೆ ಮನೆಗೆ. ಸೊ ಅವಳಿಗೋಸ್ಕರ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅದು ಇನ್ಸ್ಟಾಗ್ರಾಮಲ್ಲೇ ನಾನು ನೋಡಿದ್ದೆ. ಅದು ಬೆಳ್ಳುಳ್ಳಿ ಚಟ್ನಿ, ಬೆಳ್ಳುಳ್ಳಿ ಖಾರನ ಅದನ್ನು ಮಾಡಬೇಕು ಅಂತ ಇದ್ದು ಇವಾಗ ಮೊಟ್ಟೆ ಬಿಸಿ ಮಾಡ್ತಾ ಇದ್ದೀನಿ. ಯಾವ ಥರ ಮಾಡ್ತೀನಿ ಇಬ್ಬನಿ ಅಲ್ಲಿ ಕರಿತೇವೆ, ಅದು ಯಾವ ಥರ ಮಾಡೋದು ಏನು ಅಂತ ಎಲ್ಲ ಬ್ಲಾಗ್ ತೋರಿಸ್ತೀನಿ. ಸೊ ಫುಲ್ ವಿಡಿಯೋ ನೋಡಿ. ನಮ್ಮ ಶಿರಾ ವೆದರ್ ಪ್ರೆಸೆಂಟ್ ಈ ಥರ ಇದೆ ಗೈಸ್. ಬೆಳ್ಳುಳ್ಳಿ ಖಾರ ಮಾಡೋಕ್ಕೆ ಏನೇನು ಬೇಕು ಅಂದರೆ ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆ್ಯಕ್ಚುಲಿ ಟೊಮೊಟೊ ಅದರಲ್ಲಿ ತೋರಿಸ್ಲಿಲ್ಲ, ಬಟ್ ನಾನೇ ಆ್ಯಡ್ ಮಾಡಿದ್ದೀನಿ. ಯಾಕಂತಂದರೆ ಅವರು ಬರೀ ಖಾರದ ಪುಡಿ, ಬೆಳ್ಳುಳ್ಳಿ ಅದನ್ನೇ ತೋರಿಸಿದ್ರು. ಖಾರದ ಪುಡಿನೂ ಖಾರ ಇರುತ್ತೆ, ಬೆಳ್ಳುಳ್ಳಿನೂ ಖಾರ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಅಡುಗೆ ಮಾಡ್ತಿರೋದು ಇಬ್ಬನಿಗೋಸ್ಕರ. ಅವಳಿಗೆ ಖಾರ ಆಗಬಾರ್ದಂತ ಟೊಮೊಟೊ ಆ್ಯಡ್ ಮಾಡಿದ್ದೀನಿ. ಗೊತ್ತಿಲ್ಲ ಟೇಸ್ಟ್ ಹೆಂಗೆ ಬರುತ್ತೆ ಅಂತ. ಮಾಡೋ ಅಡುಗೆನೇ ಮಾಡಲ್ಲ, ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ದೀನಿ. ಅದು ಇವಳಿಗೋಸ್ಕರ. ನೋಡೋಣ ಹೆಂಗೆ ಬರುತ್ತೆ ಅಂತ ಗೈಸ್. ಇವಾಗ ನಾವು ಫಸ್ಟ್ ಏನು ಮಾಡಬೇಕಂದ್ರೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಏನದು ಎಲ್ಲ ಕುಟ್ಬೇಕು. ಬೆಳ್ಳುಳ್ಳಿ ಇದು ಅಡುಗೆ ಮಾಡೋಕ್ಕೆ ಇಷ್ಟೆಲ್ಲ ಅಳ್ಕೊಂಡೆಲ್ಲ ಫುಲ್ ಇದು ಮಾಡಿಬಿಟ್ಟಿದ್ದೀನಿ ನಾನು. ಹತ್ರ ಬಾ, ಇಲ್ಲಿ ತೋರಿಸು. ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಮತ್ತು ಖಾರದ ಪುಡಿನ ಆ್ಯಡ್ ಮಾಡಬೇಕು. ಖಾರದ ಪುಡಿ ಸಿಕ್ಕಾಪಟ್ಟೆ ಖಾರ ಐತೆ. ಇದನ್ನು ಹಾಕಿ ಒಂದು ಸ್ಪೂನ್ ಹಾಕ್ತೀನಿ. ಖಾರದ ಪುಡಿ ಅಕಸ್ಮಾತ್ ಏನಾದರೂ ಕಮ್ಮಿ ಇದ್ದರೆ ಅವಾಗ ಆ್ಯಡ್ ಮಾಡೋಣ. ಇದನ್ನೆಲ್ಲ ನೀಟಾಗಿ ಕುಟ್ಬಿಟ್ಟು ಆಮೇಲೆ ತೋರಿಸ್ತೀನಿ ಗೈಸ್. ಸೊ ಫಸ್ಟು ಆಯಿಲ್ ಹಾಕಿದ್ದೀನಿ. ಜಾಸ್ತಿ ಎಣ್ಣೆ ಹಾಕ್ಬೇಕಂತ ಇದಕ್ಕೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಆ್ಯಂಡ್ ಇವಾಗ ಏನಿದು ಸಾಸಿವೆ. ಆ್ಯಕ್ಚುಲಿ ಅವ್ರು ಸಾಸಿವೆ ಹಾಕಿರಲಿಲ್ಲ, ನಾನು ಹಾಕ್ತಿದ್ದೀನಿ. ಅವ್ರೇನು ಹಾಕಿಲ್ವೋ ನಾನೇ ಗೈಸ್ ಅವಳಿಗೆ ಸಾಸಿವೆ ಅಂದ್ರೇ ಇಷ್ಟ ಇಲ್ಲ. ಅದನ್ನು ಹಿಂಗೆ ಟೊಮೊಟೊ ಮೆಣಸಿನ್ಕಾಯಿ ಥರ ಹಿಂಗೆ ತೆಗ್ದು ಇಡ್ತಿರ್ತಾಳೆ. ಅದನ್ನ ಹಾಕ್ಬೇಡ ಅಂತಾಳೆ. ಒಂದು ಸ್ವಲ್ಪ ಬಿಡು ಹಾಕಿರೋದು. ನೆಕ್ಸ್ಟ್ ಅದಾದಮೇಲೆ ಈರುಳ್ಳಿ. ಫುಲ್ ಎಣ್ಣೆ ಕಾಯ್ದೈತೆ. ಇದು ಬನ್ನಿ, ದೂರ ಆಯಿತಾ. ನೆಕ್ಸ್ಟ್ ಈರುಳ್ಳಿ, ಒಂಥರ ಟೇಸ್ಟ್ ಚೆನ್ನಾಗಿತ್ತಲ್ವ ಇಬ್ಬನಿ? ಅಲ್ಲ ಟೇಸ್ಟ್ ಅಂತೀನಿ, ಏನು ಸ್ಮೆಲ್ ಚೆನ್ನಾಗಿತ್ತು. ಸೊ ಅದನ್ನ ಇದು ಮೊಟ್ಟೆನ ಬೇಯಿಸಿರೋ ಮೊಟ್ಟೆ ಸಿಪ್ಪೆ ಸುಲ್ಬಿಟ್ಟು ಕಟ್ ಮಾಡಿ ಮೊಟ್ಟೆ ಇಟ್ಕೊಂಡಿದ್ದೀನಿ. 5 ಮೊಟ್ಟೆ ತಗೊಂಡಿದ್ದೀನಿ. ಮತ್ತು ಟೊಮೊಟೊ ಹಾಕಿಲ್ಲ ಗೈಸ್, ಬಟ್ ನಾನು ಟೊಮೊಟೊ ಆ್ಯಡ್ ಮಾಡ್ತೀನಿ. ಇಬ್ಬನಿ ನೀನು ಖಾರ ತಿಂತೀಯಾ? ಜಾಸ್ತಿ ಖಾರ ತಿಂತೀಯಾ? ಭಾಳ ಇರ್ಬೇಕು ನನಗೆ ಖಾರ ಅಂದರೆ. ಹೌದಾ? ಹಂಗಾಗಿ ನಾನು ಹೋಗ್ಲಿ ಬಿಡು ಟೊಮೊಟೊ. ಗೈಸ್ ನಾನು ಸಿಕ್ಕಾಪಟ್ಟೆ ಖಾರ ತಿಂತೀನಿ. ನಾನು ಇವಳು ತಿನ್ನೋಲ್ಲ ಅಂತ ಏನು ಟೊಮೊಟೊ ಆ್ಯಡ್ ಮಾಡಿದ್ದೀನಿ. ನಿಮಗೆ ಟೊಮೊಟೊ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದಾದಮೇಲೆ ನಾವೇನು ಇದು ಮಾಡ್ಕೊಂಡಿದ್ವಲ್ಲ, ಬೆಳ್ಳುಳ್ಳಿ, ಜೀರಿಗೆ, ಖಾರದ ಪುಡಿ, ಹಂಗೆ ಉಪ್ಪು.
ಸ್ಮೆಲ್ ಮಾತ್ರ ಸಕ್ಕತ್ತಾಗಿದೆ ಗೈಸ್. ಆ್ಯಕ್ಚುಲಿ ನಾವೇನೇ ಅಡುಗೆ ಮಾಡಿದ್ರು ನನ್ನ ಪ್ರಕಾರ, ಬೇರೆಯವರಿಗೆಲ್ಲ ಗೊತ್ತಿಲ್ಲ, ಇದು ಬೆಳ್ಳುಳ್ಳಿ ಶುಂಠಿ ಸಿಕ್ಕಾಪಟ್ಟೆ ಟೇಸ್ಟ್ ಕೊಡ್ತಿರುತ್ತೆ. ಅದೊಂಥರ ಏನೋ ಚಿಕನ್ ಏನೋ ಮಾಡ್ತಿದ್ದೀವಿ ಅನ್ನೋ ಥರ ಸ್ಮೆಲ್ ಕೊಡ್ತಿರುತ್ತೆ. ಜಾಸ್ತಿ ಸೌಂಡು ಕೇಳಿಸಲ್ಲ ಅನ್ಸುತ್ತೆ. ಸರಿ ಗೈಸ್, ನಾನು ಲಾಸ್ಟಿಗೆ ಮಾಡಿದ್ಮೇಲೆ ತೋರಿಸ್ತೀನಿ. ಸೌಂಡು ಕೇಳಿಸಲ್ಲ. ಈಗ ಈ ಥರ ಇದೆ, ಸೌಂಡು ಕೇಳಿಸಲ್ಲ ನಿಮಗೆ. ಇದು ನಾನು ಮಾಡಿದ್ದೀನಿ, ನಾನು ಆಮೇಲೆ ಮಾಡಿದ್ಮೇಲೆ ತೋರಿಸ್ತೀನಿ. ಬಾಯ್. ಗೈಸ್ ಖಾರ ಕಣ್ಣಾಗ ಸಿಡ್ಬಿಟ್ಟು ಗೈಸ್. ಉರಿಕೈತೆ. ಸಿಕ್ಕಾಬಿಟ್ಟೆ ಬಿಟ್ಟಿದೆ. ನಾನು ಸುಮ್ಮನೆ ಇರೋದ್ಬಿಟ್ಟು ಅದ್ರಲ್ಲಿ ಬೇರೆ ಬಂದ್ ಮಾಡಕ್ ಹೋದ್ರೆ ಕಣ್ಣಾಗ ಸಿಡಿದ್ಬಿಡುತ್ತೆ. ಕಣ್ಣು ಕೆಂಪು ಕಾಣಿಸ್ತಿದ್ಯಾ? ಒಂಚೂರು ಆಗೈತೆ ಅಷ್ಟೇ. ಇದೆಲ್ಲ ಕಾಣಿಸ್ತಿಲ್ಲ. ಹೋಗ್ಲಿ ಬಿಡು, ಕಂಟಿನ್ಯೂ ಮಾಡ್ತೀನಿ ಗೈಸ್. ಶ್ರಮಜೀವಿ. ಇದನ್ನ ಮೊಟ್ಟೆ ಕಟ್ ಮಾಡ್ಕೊಂಡಿರೋದನ್ನ ಇದರಲ್ಲಿ ಹಾಕಿ ಮೇಲೆ ಕೊತ್ತಂಬರಿ ಸೊಪ್ಪು ಇದನ್ನು ಮಿಕ್ಸ್ ಮಾಡಿ ತೋಟ. ಅಯ್ಯೋ, ನನ್ನ ಟೇಸ್ಟೇ ನೋಡಲಿಲ್ಲ ಉಪ್ಪಾಗಿತ್ತಲ್ಲ ಅಂತ. ದೇವ್ರೆ. ಗೈಸ್ ಫೈನಲಿ ನಮ್ಮ ರೆಸಿಪಿ ರೆಡಿ ಆಯಿತು. ಇಬ್ಬನಿಗೆ ಕೊಟ್ಟು ಟೇಸ್ಟ್ ಮಾಡೋಕ್ಕೆ ಹೇಳ್ತೀನಿ. ಅಮ್ಮ ಕೂಡ ಟೇಸ್ಟ್ ಮಾಡಿದ್ರು, ಚೆನ್ನಾಗಿತ್ತಂತೆ ಟೇಸ್ಟು. ಆದರೆ ಸ್ವಲ್ಪ ಮಾಡ್ತೀವಿ, ಜಾಸ್ತಿ ಮಾಡೋದಿಲ್ಲ ನೀನು ಅಂತ ಹೇಳ್ತಾರೆ. ನನಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋಕ್ಕೆ ಬರಲ್ಲ ಗೈಸ್. ಮಾಡಿದ್ರೆ ಒಂದು 2-3 ಆಗೋ ಥರ ಮಾಡ್ತೀನಿ ಅಷ್ಟೇ. ಚೆನ್ನಾಗಿತ್ತಂತೆ ಟೇಸ್ಟು. ಆ್ಯಂಡ್ ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ. ಸ್ಟಾರ್ಟಿಂಗ್ ನಾನು ವಿಡಿಯೋ ಮಾಡಬೇಕಾದ್ರೆ ನನ್ನ ಮಗಳಿಗೋಸ್ಕರ ಅಡುಗೆ ಮಾಡ್ತಿದ್ದೀನಿ ಅಂತ ಹೇಳಿದೆ. ನಮ್ಮ ಮಗಳು ಅಂತಂದರೆ ನಮ್ಮ ಮಾವನ ಮಗಳು. ನಮ್ಮ ಮಾವನ ಮಗಳು ನನ್ನ ಮಗಳೇ ಆಗ್ತಾಳಲ್ವ, ಸೊ ಅದಕ್ಕೋಸ್ಕರ ನನ್ನ ಮಗಳು ಅಂತಂದೆ. ಅವಳ ಹೆಸರು ಇಬ್ಬನಿ. ಗೈಸ್ ಫೈನಲಿ ಕಷ್ಟಪಟ್ಟು ಕಣ್ಣಾಗೆಲ್ಲ ಖಾರದ ಪುಡಿ ಹಾಕ್ಕೊಂಡು ಬೇಕಾಗ್ತ ಹಾಕ್ಕೊಂಡಿಲ್ಲ, ಸಿಡೀತು ಹಾಕ್ಕೊಂಡು ಫೈನಲಿ ಮಾಡಿದೆ. ತಿಂತಾ ಇದ್ದಾಳೆ ಇಬ್ಬನಿ. ಅವಳನ್ನ ಟೇಸ್ಟ್ ಕೇಳೋಣ. ಇಬ್ಬನಿ ಹೇಳಪ್ಪ, ಟೇಸ್ಟ್ ಹೆಂಗೈತೆ? ಸೂಪರ್ ಐತೆ ಟೇಸ್ಟ್ ಮಾತ್ರ. ನಿಜ? ನಿಜವಾಗ್ಲೂ ಇಷ್ಟ ಆಯ್ತಾ? ಇಷ್ಟ ಆಯಿತು. ನೋಡು, ನಿನಗೋಸ್ಕರ ಕಷ್ಟಪಟ್ಟು ಅಡುಗೆ ಮಾಡಿದ್ದೀನಿ ಗೈಸ್ ನಾನು. ಚೆನ್ನಾಗೈತಾ ಸನ? ನೀನೇ ತೋರಿಸಲ್ಲ, ಹೋಗ್ಲಿ ಹೇಳು, ಟೇಸ್ಟ್ ಆದರೂ ಹೇಳು. ನೀನು ಬರೀ ಹಿಂಗೆ ತೋರಿಸಿದ್ರೆ ಹೇಳಲ್ಲ, ನಮ್ಮ ಆಡಿಯನ್ಸ್ಗೆ ಕೇಳ್ಸಲ್ಲ. ಹೇಳು ಬಾಯ್ ಬಿಟ್ಟು. ನಿನಗೆ ಸಾಸಿವೆ ಇಷ್ಟ ಇಲ್ಲ ಅಂತ ಹೇಳು. ಸಾಸಿವೆ ಅವೇನು ಮಾಡ್ತವೆ? ಸರಿ ಗೈಸ್, ನನಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗ್ತಿದೆ, ನಾನು ಕೂಡ ತಿಂತೀನಿ. ಇಷ್ಟ ಆಯ್ತಾ ಇಬ್ಬನಿ ನಿಂಗೆ? ನಿಜ ಆಯ್ತು. ಸರಿ, ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡಿದ್ದೀನಿ ಗೈಸ್, ಸಪೋರ್ಟ್ ಮಾಡಿ. ಬಾಯ್.